ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್. ಇವತ್ತು ಏನಪ್ಪ ಯಾವುದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಹೆಲ್ತ್ ವಿಚಾರವಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಾಗಿತ್ತು. ಹಂಗಾಗಿ ಯಾಕೆಂದರೆ ನಮಗಾದಂಥ ಅನುಭವಗಳನ್ನು ನಾವು ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಂಡಾಗ ಅವರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ ಎಚ್ಚೆತ್ಕೊತಾರೆ. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಅದರಲ್ಲೂ ಮುಖ್ಯವಾಗಿ ಎಲ್ಲರಿಗೂ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಿರ್ಬೋದು, ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕೆಂದರೆ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏನಪ್ಪ ವಿಚಾರ ಅಂತಂದರೆ, ಸುಮಾರು ಒಂದು 15ರಿಂದ 18 ವರ್ಷದ ಹಿಂದೆ ನನಗೆ ಶೀತದ ಗಡ್ಡೆ ಅಂತ ಆಯಿತು. ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೆ. ನೋಡಿ, ಈ ಜಾಗದಲ್ಲಿರುತ್ತೆ. ಕೆಮ್ಮದಾಗ ಒಳಗಡೆ ಕಿರುನಾಲಿಗೆ ಪಕ್ಕದಲ್ಲಿ 2 ಗಡ್ಡೆ ಇರುತ್ತಲ್ಲ, ಅದು ಶೀತದ ಗಡ್ಡೆ ಅಂತೇಳಿ ಹೇಳ್ತಾರೆ. ಅದು ಒಂದು ಸ್ವಲ್ಪ ಕೆಮ್ಮು ಜಾಸ್ತಿ ಆಯಿತು, ಮತ್ತು ಇಲ್ಲಿ ಊದ್ಕೊಂಡ್ಬಿಟ್ಟಿತ್ತು. ಈ ಜಾಗದಲ್ಲಿ ಸ್ವಲ್ಪ ಊತ ಬಂದಿತ್ತು. ನಾವೇನು ಮಾಡಿದ್ವಿ, ಒಂದು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ವಿ. ಈ ಥರ ಆಗ್ಬಿಟ್ಟಿದೆ, ಪೇಯ್ನ್ ಬರ್ತಾ ಇದೆ ಮತ್ತು ಕೆಮ್ಮು ಜಾಸ್ತಿ ಆಗ್ತಾ ಇದೆ, ಏನು ಮಾಡಬೇಕು ಅಂತಂದ್ಬಿಟ್ಟು ಅವ್ರು ಒಂದು ಟ್ಯಾಬ್ಲೆಟ್ಸ್ ಕೊಟ್ಟರು. ಕಂಟಿನ್ಯೂಸ್ ಟ್ಯಾಬ್ಲೆಟ್ ಒಂದು 3 ಮಂತ್ಸ್ ಕೊಟ್ಟರು, ತೊಗೊಳ್ಳಿ ನೀವು ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತೇಳಿ ನಾನು ಆ ಟ್ಯಾಬ್ಲೆಟ್ಸ್ನ ತೊಗೊಳ್ತಾ ಹೋದೆ. ಆ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಹೋದಷ್ಟು ಇನ್ನೂ ಜಾಸ್ತಿ ಆಯಿತು ಕೆಮ್ಮು. ಎಷ್ಟು ಮಟ್ಟಿಗೆ ಆಯಿತು ಅಂದರೆ, ನನಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಹೈ ಡೋಸೇಜ್ ಕೊಟ್ಬಿಟ್ಟಿದ್ರು. ಹೈ ಡೋಸೇಜ್ ಕೊಟ್ಟು ಏನಾಗಿತ್ತು, ಅದು ಶೀತದ ಗಡ್ಡೆಗಳು ತುಂಬಾ ಊದ್ಕೊಂಡು ಸಣ್ಣದಾಗಿ ಒಂದು ಗ್ಯಾಪ್ ಇರುತ್ತೆ ಅದ್ರ ಮಧ್ಯೆ. ಆ ಗ್ಯಾಪ್ ಕೂಡ ಕ್ಲೋಸ್ ಆಗಿ ಆ ಶೀತದ ಗಡ್ಡೆಗಳು ಅಂಟ್ಕೊಂಡ್ಬಿಟ್ಟಿತ್ತು. ಅಲ್ಲಿವರೆಗೂ ನನಗೆ ಅಷ್ಟು ಪ್ರಾಬ್ಲಮ್ ಆಗಿತ್ತು. ಆವಾಗ ನಮಗೆ ಅಷ್ಟೊಂದು ಡಾಕ್ಟ್ರುಗಳು, ಆವಾಗ ಅಷ್ಟೊಂದು ಫೆಸಿಲಿಟಿನೂ ಇರಲಿಲ್ಲ ನಾವಿರೋಂಥ ಜಾಗದಲ್ಲಿ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಮತ್ತೆ ಅವ್ರ ಹತ್ರನೇ ಹೋದ್ವಿ ನಾವು. ಮತ್ತೆ ಅವ್ರ ಹತ್ರನೇ ಹೋಗಿ ಕೇಳಿದಾಗ ಅವರಂದರು, ಅದು ಶೀತದ ಗಡ್ಡೆ ತುಂಬ ದೊಡ್ಡದಾಗಿಬಿಟ್ಟಿದೆ, ನೀವು ಆದಷ್ಟು ಬೇಗ ನೀವು ಆಪ್ರೇಷನ್ ಮಾಡಿ ತೆಗೆಸ್ಬೇಕು, ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಅವ್ರು ಏನು ಹೇಳಿದ್ರು, ತೆಗೆಸ್ಬಿಡಿ ಅಂತಂದಾಗ ನಾವು ಕೂಡ ಸ್ವಲ್ಪ ಯೋಚನೆ ಮಾಡಿದೆ. ಕೆಮ್ಮು ಕಮ್ಮಿ ಆದರೆ ಸಾಕು. ಅದನ್ನು ಕೇಳಿದೆ ನಾನಂತೂ, ಟಾನ್ಸಿಲ್ಸ್ ರಿಮೂವ್ ಮಾಡಿದ್ರೆ ಕೆಮ್ಮೆಲ್ಲ ಕಮ್ಮಿ ಆಗುತ್ತಾ, ಗಂಟ್ಲು ನೋವೆಲ್ಲ ಏನಿರಲ್ವಾ? ಇಲ್ಲ ನೀವು ಟಾನ್ಸಿಲ್ಸ್ ರಿಮೂವ್ ಮಾಡಿಸ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಕೆಮ್ಮೆಲ್ಲ ಏನು ಬರೋಲ್ಲ, ಅದೆಲ್ಲ ಕಂಟ್ರೋಲ್ ಆಗಿಬಿಡುತ್ತೆ ನಿಮಗೆ ಅಂತಂದ್ಬಿಟ್ಟು. ಸರಿ ಆಯಿತು ಅಂತೇಳಿ ರಿಮೂವ್ ಮಾಡಿಸಿ ಆಪ್ರೇಷನ್ ಮಾಡಿಸ್ಕೊಂಡ್ವಿ. ರಾಜರಾಜೇಶ್ವರಿ ಅಂತ ಇದೆಲ್ಲ ಆಪ್ರೇಷನ್ ಮಾಡಿಸಿದ್ದು. ಆ ಟಾನ್ಸಿಲ್ಸ್ ರಿಮೂವ್ ಮಾಡಿದ ಮೇಲೆ ನನಗೆ ಯಾವ ಥರ ಎಲ್ಲ ಸೈಡ್ ಎಫೆಕ್ಟ್ ಆಯಿತು ಅಂದರೆ, ಟಾನ್ಸಿಲ್ಸ್ ಇದ್ದಾಗ ಬಂದು ಜಸ್ಟ್ ಅದು ಶೀತದ ಗಡ್ಡೆ ಥರ ಊದ್ಕೊಂಡಿತ್ತು ಅಷ್ಟೇ. ಗಂಟ್ಲು ನೋವು ಬಂದಿತ್ತು, ಒಂದು 15 ಡೇಸ್ ಹಂಗಿತ್ತು. ಮಾತ್ರೆಗಳು ತೊಗೊಂಡ್ಮೇಲೆ ಇನ್ನೂ ಜಾಸ್ತಿ ಆಯಿತು, ಅಷ್ಟೇ ಇದ್ದಿದ್ದು. ಈ ರಿಮೂವ್ ಮಾಡಿಸಿದ್ಮೇಲೆ ನನಗೆ ಡಸ್ಟ್ ಅಲರ್ಜಿ ಒಂದು ಸ್ಟಾರ್ಟ್ ಆಯಿತು. ಡಸ್ಟ್ ಅಂದರೆ ಏನೇ ಡಸ್ಟಲ್ಲಿ ಕೆಲಸ ಮಾಡಿದ್ರು ತಕ್ಷಣಕ್ಕೆ ಸೀನ್ ಸ್ಟಾರ್ಟ್ ಆಗೋದು, ಸೀನ್ತಾ ಇರೋದು. ಅದಾದಮೇಲೆ ನೆಗಡಿ, ಡಸ್ಟಲ್ಲಿ ಕೆಲಸ ಮಾಡಿದ ತಕ್ಷಣ ನೆಗಡಿ ಸ್ಟಾರ್ಟ್ ಆಗ್ತಿತ್ತು. ನೆಗಡಿ ಆಯಿತಾ, ಅದರಿಂದನೇ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗೋದು. ಅಂದರೆ ಒಂದು ಸ್ಟಾರ್ಟ್ ಆಯಿತು ಅಂದರೆ, ಒಂದು ಡಸ್ಟಲ್ಲಿ ಕೆಲಸ ಮಾಡಿದ್ದಕ್ಕೆ ನೆಗಡಿ, ಕೆಮ್ಮು, ಗಂಟ್ಲು ನೋವು, ಇಷ್ಟು 3 ಸ್ಟಾರ್ಟ್ ಆಗೋದು. ಅದು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ನೀರು, ಕಾಯಿಸಿ ಆರಿಸಿದ ನೀರು ಬಿಟ್ಟರೆ ಬೇರೆ ಯಾವುದೇ ರೀತಿಯ ನೀರು ಕುಡಿದ್ರೂ ಮುಂಚೆ ಏನು ಆಗ್ತಿರ್ಲಿಲ್ಲ. ಈ ಟಾನ್ಸಿಲ್ಸ್ ತೆಗೆಸಿದ್ಮೇಲೆ ಕಾಯಿಸಿರೋ ನೀರೇ ಕುಡಿಬೇಕು. ಅದು ಅಪ್ಪಿ ಹೊರಗಡೆ ಹೋದಾಗ, ಎನಿ ಟೈಮ್ ಮನೇಲಿದ್ದರೆ ಓಕೆ, ಎನಿ ಟೈಮು ಹೊರಗಡೆ ಏನಾದ್ರು ಹೋಯಿತು ಅಂತಂದರೆ, ನೀರೇನಾದ್ರು ಕುಡಿತು ಅಂದರೆ ತಕ್ಷಣವೇ ಮತ್ತೆ ಸ್ಟಾರ್ಟ್ ಆಗ್ತಿತ್ತು ನನಗೆ ಗಂಟ್ಲು ನೋವು ಮತ್ತು ಕೆಮ್ಮು. ಅದೊಂದು ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಯಿತು. ಹಂಗೆ ಫುಡ್ಡಲ್ಲಿ ನಾವು ಮನೇಲಿ ಉಪಯೋಗಿಸೋವಂಥ ಎಣ್ಣೆ, ಒಳ್ಳೆ ಎಣ್ಣೆ ಉಪಯೋಗಿಸ್ತೀವಲ್ವ, ಆದರೆ ಹೊರಗಡೆ ಹೋದಾಗ ನಮ್ಗೆ ಹಂಗಾಗೋದಿಲ್ಲ. ಇವಾಗ ಮದುವೆ ಫಂಕ್ಷನ್ಗಳಾಗಿರ್ಬೋದು, ಅಥವಾ ಬೇರೆಯವ್ರ ಮನೇಲಿ ಊಟ ಮಾಡುವಾಗ ಅವ್ರು ಬೇರೆ ಆಯಿಲ್ ನಾವು ಯೂಸ್ ಮಾಡಿರ್ತಾರೆ, ಅದು ಕೂಡ ನನಗೆ ಸೆಟ್ ಆಗ್ತಿರಲಿಲ್ಲ. ಅಂದರೆ ಊಟದಿಂದ ಸೈಡ್ ಎಫೆಕ್ಟ್ ಆಗ್ತಿತ್ತು. ಆಯಿಲ್ ಬಳಸುವಂಥ ಆಯಿಲಿಂದ, ಡಸ್ಟಿಂದ, ನೀರಿಂದ. ಆಮೇಲೆ ಸ್ವೀಟ್ಗಳು ತಿಂದಾಗ ಅಲ್ಲಿ ತುಪ್ಪ ಅಥವಾ ಬೇರೆ ಏನಾದ್ರು ಡಾಲ್ಡಾ ಉಪಯೋಗಿಸಿರ್ತಾರಲ್ವ, ಅದರಿಂದ ಪ್ರತಿಯೊಂದರಿಂದನೂ ಏನಾದರೂ ಒಂದು ಸೈಡ್ ಎಫೆಕ್ಟ್ ಬರ್ತಾಯಿದೆ. ಅದು ಆಪ್ರೇಷನ್ ಆದಾಗಲಿಂದ ಅದೇ ಥರ ಆಗಿಬಿಟ್ಟಿದೆ. ಸುಮಾರು ಮಧ್ಯದಲ್ಲಿ ಆಯುರ್ವೇದಿಕ್ ಮೆಡಿಸನ್ನ ಯೂಸ್ ಮಾಡಿದೆ, ಆವಾಗ ಒಂದು ಸ್ವಲ್ಪ ದಿವಸ ಕಂಟ್ರೋಲ್ ಆಯಿತು. ಈಗ ಒಂದು 1 ಇಯರಿಂದ ಮತ್ತೆ ಅದೇ ಥರ ಆಗಿಬಿಟ್ಟಿದೆ. ಏನು ನೀರಿಂದ, ಫುಡ್ಡಿಂದ ತುಂಬಾ ಸೈಡ್ ಎಫೆಕ್ಟ್ಸು. ಟಾನ್ಸಿಲ್ಸನ್ನ ಯಾಕೆ ತೆಗೆದ್ಮೇಲೆ ಇಷ್ಟೊಂದೆಲ್ಲ ಆಗ್ತಾಯಿದೆ ಅಂತೇಳಿ ನಾನೇನು ಮಾಡಿದೆ, ಒಳ್ಳೆ ಡಾಕ್ಟರ್ ಹತ್ರ ಮತ್ತೆ ಇತ್ತೀಚೆಗೆ ಒಂದ್ಸತಿ ಭೇಟಿ ಕೊಟ್ಟೆ ನಾನು. ಅವ್ರ ಹತ್ರ ಹೋಗಿ ಕೇಳಬೇಕಾದ್ರೆ ಅವರಂದರು, ಶೀತದ ಗಡ್ಡೆ ಆಗಿದ ತಕ್ಷಣ ನೀವು ಟಾನ್ಸಿಲ್ಸನ್ನು ತೆಗಿಬೇಕು ಅಂತ ಏನಿಲ್ಲ, ನೀವು ಒಳ್ಳೆ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡಿಲ್ಲ, ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀರ. ನೀವು ಅದನ್ನು ತೆಗೆಸ್ಕೊಳ್ಳೋದೇ ಮೆಡಿಸಿನಲ್ಲೇ ಕಂಟ್ರೋಲ್ ಮಾಡಿ ಸರಿ ಮಾಡ್ಕೋಬೋದಾಗಿತ್ತು ಅಂತೇಳಿ ಹೇಳಿದ್ರು ಅವರು. ನೀವು ಫಸ್ಟೇ ನಮಗೆ ಕನ್ಸಲ್ಟ್ ಮಾಡಬೇಕಾಗಿತ್ತು, ನೀವು ತಪ್ಪು ಮಾಡಿಬಿಟ್ಟಿದ್ದೀರಾ ಅಂತೇಳಿ. ತುಂಬಾ ಬೇಜಾರಾಯಿತು. ಯಾಕೆಂದರೆ ಗಂಟ್ಲು ನನಗೆ ಸಮಸ್ಯೆ ಬಂತು ಅಂದರೆ ಸಾಕು, ಥ್ರೋಟು ವಾಯ್ಸ್ ಚೇಂಜ್ ಆಗುತ್ತೆ, ಜಾಸ್ತಿ ಮಾತಾಡೋಕ್ಕಾಗಲ್ಲ, ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಮಾತಾಡಿದ್ರೆ ಇಲ್ಲಿ ಫುಲ್ಲು ಡ್ರೈ ಆದಂಗೆ ಆಗುತ್ತೆ, ವಾಯ್ಸ್ ಡ್ರೈ ಆಗುತ್ತೆ, ಪೇಯ್ನ್ ಬರುತ್ತೆ. ಈ ಥರ ಎಲ್ಲ ತುಂಬ ಸಮಸ್ಯೆಗಳಿದೆ. ಹಾಗಾಗಿ ಯಾರಿಗಾದರೂ ಟಾನ್ಸಿಲ್ಸ್ ಸಮಸ್ಯೆಗಳು ಬಂತು ಅಂದರೆ ದಯವಿಟ್ಟು ಟಾನ್ಸಿಲ್ಸನ್ನ ತೆಗೆಸಿ ಅಂತ ಕೆಲವು ಡಾಕ್ಟ್ರುಗಳು ಹೇಳಿದ್ರೆ, ಸರಿಯಾದಂಥ ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ.
ಸಡನ್ನಾಗಿ ಯೋಚನೆ ಮಾಡದೆ ಯಾವುದೋ ಒಂದು ಸಣ್ಣ ಪುಟ್ಟ ಕ್ಲಿನಿಕ್ಗಳಿಗೆ ಹೋಗಿ ತೆಗೆಸಿ ಅಂದಿದ ತಕ್ಷಣ ತೆಗೆಸಕ್ಕೆ ಹೋಗಬೇಡಿ. ಯಾಕೆಂದರೆ ಹೆಲ್ತ್ ಅನ್ನೋದು ತುಂಬ ಮುಖ್ಯ ಎಲ್ರಿಗೂ ಕೂಡ. ಯಾಕೆಂದರೆ ಒಂದು ಸತಿ ನಾವು ಮಾಡುವಂಥ ತಪ್ಪಿಂದ ಲೈಫ್ ಲಾಂಗ್ ಸಫರ್ ಮಾಡೋ ಥರ ಆಗಬಾರ್ದು. ಹಾಗಾಗಿ ಈ ಒಂದು ವಿಚಾರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಮಾತ್ರೆಗಳು ತಿಂತೀನಿ ಅಂದರೆ ಕೆಮ್ಮು ಮತ್ತು ಗಂಟಲದು ಒಂದು ಸಮಸ್ಯೆಗೋಸ್ಕರ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಿರಪ್ಗಳು, ಅಷ್ಟು ಮಾತ್ರೆಗಳು, ಇನ್ಹೇಲರು. ಮೇಯ್ನು ಏನಾಗುತ್ತೆ, ವೀಸಿಂಗ್ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಮ್ಮು ಮತ್ತು ನೆಗಡಿ ಎಲ್ಲ ಸ್ಟಾರ್ಟ್ ಆದಮೇಲೆ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂತಂದರೆ ವೀಸಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ವೀಸಿಂಗ್ಗೋಸ್ಕರ ಇನ್ಹೇಲರ್ ಕೂಡ ಯೂಸ್ ಮಾಡಬೇಕು ಅಂತ ಪರಿಸ್ಥಿತಿ ಆಗಿಬಿಟ್ಟಿದೆ ನನಗೆ. ಹಂಗಾಗಿ ಟಾನ್ಸಿಲ್ಸ್ ತೆಗ್ಸಿದ್ರಿಂದ ನೋಡಿ ವೀಸಿಂಗ್ ಸಹ ಸ್ಟಾರ್ಟ್ ಆಗಿಬಿಡ್ತು. ದಯವಿಟ್ಟು ಯಾರೂ ಟಾನ್ಸಿಲ್ಸನ್ನು ತೆಗ್ಸೋಂಥ ಧೈರ್ಯ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಒಳ್ಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಒಳ್ಳೆ ಮೆಡಿಸನನ್ನು ಮಾಡಿಸ್ಕೊಂಡು ಸರಿ ಮಾಡ್ಕೊಳ್ಳಿ. ಯಾಕೆಂದರೆ ನನಗಾದಂಥದ್ದು ಇನ್ನೊಬ್ಬರಿಗೆ ಆಗಬಾರ್ದಲ್ವ. ಹಾಗಾಗಿ ಈ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆಗಿತ್ತು ಅಂದರೆ, ಯೂಸ್ಫುಲ್ ಇತ್ತು ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾಳೆ ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.